ಬೆಳಗಿನ ಈ ಅಭ್ಯಾಸಗಳೇ ಅನಾರೋಗ್ಯಕ್ಕೆ ಕಾರಣ. ಬೆಳಗಿನ ಅಭ್ಯಾಸಗಳು ಪ್ರತಿದಿನ ಬೆಳಗ್ಗೆ ನಾವು ಹೇಗೆ ಆರಂಭಿಸುತ್ತೇವೆ ಎನ್ನುವುದನ್ನು ಆ ದಿನ ನಿರ್ಧರಿಸುತ್ತೆ. ಆದರೆ ಬೆಳಗ್ಗೆ ಎದ್ದು ನಾವು ರೂಢಿಸಿಕೊಳ್ಳುವ ಕೆಲವೊಂದು ಅಭ್ಯಾಸಗಳು ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗಬಹುದು. ತಡವಾಗಿ ಎದ್ದೇಳುವುದು. ಕೆಲವೊಂದು ಜನರು ಪ್ರತಿದಿನ ಸರಿಯಾದ ಸಮಯಕ್ಕೆ ಏಳುವುದಿಲ್ಲ. ಇದರಿಂದ ಅವರ ಮಾನಸಿಕ ಸ್ಪಷ್ಟತೆಯ ಕೊರತೆ ಕಾಣಿಸುವುದರ ಜೊತೆಗೆ ಅಲಸತನ ಎದ್ದು ತೋರುತ್ತೆ. ಬೆಳಗಿನ ಉಪಹಾರ ತಪ್ಪುವುದು. ಪ್ರತಿದಿನ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಉಪಹಾರ ಮಾಡೋದು ಒಳಿತು. ಮಾಡಿಲ್ಲ ಅಂದರೆ ದಿನವಿಡೀ ಹಸಿವು, ಕಿರಿಕಿರಿಯಾಗಿ ಕೆಲಸ ಮಾಡಲು ಶಕ್ತಿಯ ಕೊರತೆ ಎದ್ದು ತೋರೋದ್ರ ಜೊತೆ ದೇಹ ಗಟ್ಟಿರೋದನ್ನು ತೋರಿಸುತ್ತೆ. ಫೋನ್ ನೋಡೋದು. ಕೆಲವು ಜನ ಎದ್ದ ತಕ್ಷಣ ಹಾಸಿಗೆಯಲ್ಲಿ ಫೋನ್ ನೋಡೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇಂಥ ಅಭ್ಯಾಸಗಳು ಸುಖ ಸುಮ್ಮನೆ ಅನಗತ್ಯ ಒತ್ತಡ ಹಾಗೂ ಆತಂಕವನ್ನು ಉಂಟು ಮಾಡುತ್ತವೆ. ನೀರು ಕುಡಿಯದಿರುವುದು. ಬೆಳಗ್ಗೆ ಎದ್ದ ಸ್ವಲ್ಪ ಸಮಯಕ್ಕೆ ನೀರು ಕುಡಿಯಲೇಬೇಕು. ಇಲ್ಲದಿದ್ದರೆ ದೇಹ ನಿರ್ಜಲೀಕರಣಕ್ಕೆ ಕಾರಣ ಆಗಬಹುದು. ಇದರಿಂದ ತಲೆನೋವು ಹಾಗೂ ಆಯಾಸ ಬರಬಹುದು. ಕಾಫಿ ಸೇವನೆ. ಹೆಚ್ಚಿನ ಜನರು ಇನ್ನೂ ಹಾಸಿಗೆಯಲ್ಲೇ ಬೆಡ್ ಕಾಫಿ ಅಂತ ಕುಡಿತಾರೆ. ಈ ಥರ ಕೆಫಿನ್ ಸೇವನೆ ಆತಂಕ, ಮೂಡ್ ಆಫ್ಗೆ ಮತ್ತು ನಿದ್ರಾಭಂಗಕ್ಕೆ ಕಾರಣ ಆಗುತ್ತದೆ. ಸಿಹಿ ಪದಾರ್ಥ ಸೇವನೆ. ಬೆಳಗ್ಗಿದ್ದ ಸ್ವಲ್ಪ ಸಮಯದ ನಂತರ ಕೆಲವು ಜನ ಸಿಹಿ ಪದಾರ್ಥಗಳನ್ನು ತಿಂತಾರೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವ ಸಂಭವ ಉಂಟು. ದೈಹಿಕ ಚಟುವಟಿಕೆ. ಬೆಳಗ್ಗೆದ್ದ ತಕ್ಷಣ ದೇಹವನ್ನು ದಂಡಿಸಲು ಯೋಗ, ವ್ಯಾಯಾಮದಂಥ ಆಸನಗಳನ್ನು ಮಾಡಬೇಕು. ಇಂಥ ಯಾವುದೇ ಕ್ರಮಗಳನ್ನು ಮಾಡಿಲ್ಲ ಅಂದರೆ ಬೊಜ್ಜು ಹಾಗೂ ಹೃದಯದ ರೋಗಕ್ಕೆ ಕಾರಣ ಆಗುತ್ತೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.